ನಮಸ್ಕಾರ ಗೆಳೆಯರೆ, ನಾಲೆಜ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೀವು ವಿವಿಐಪಿ ಜನರನ್ನು ನೋಡಿರಬಹುದು. ಅವರು ಹೊರಗೆ ಬಂದಾಗ ಪೊಲೀಸರು ರಸ್ತೆಯಲ್ಲನ್ನೆಲ್ಲ ಬ್ಲಾಕ್ ಮಾಡಿ ವಿವಿಐಪಿ ವಾಹನಗಳಿಗೆ ಹೋಗಲು ದಾರಿಯನ್ನು ಮಾಡಿಕೊಡುತ್ತಾರೆ. ರಸ್ತೆಯಲ್ಲಿ ಓಡಾಡುವ ಪ್ರತಿಯೊಬ್ಬ ವ್ಯಕ್ತಿಯನ್ನು, ಗಾಡಿಯನ್ನು ಈ ಸಮಯದಲ್ಲಿ ಪೊಲೀಸರು ನಿಲ್ಲಿಸುತ್ತಾರೆ. ಇದೆಲ್ಲವನ್ನೂ ನೀವು ನೋಡಿರುತ್ತೀರಾ ಹಾಗೂ ಕೇಳಿರುತ್ತೀರಾ. ಆದರೆ ನೀವು ಎಲ್ಲಾದರೂ ವಿಶೇಷವಾದ ವಿವಿಐಪಿ ಮರದ ಬಗ್ಗೆ ಕೇಳಿದ್ದೀರಾ? ಕೇಳಿದ್ರೆ ಆ ಮರ ಎಲ್ಲಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ಒಂದು ವಿಶೇಷವಾದ ವಿವಿಐಪಿ ಮರದ ಬಗ್ಗೆ ಹೇಳ್ತೀನಿ ಬನ್ನಿ. ನಿಜವಾಗಿಯೂ ಈ ಮರವು ಹೆಚ್ಚಿನ ವಿಶೇಷವಾದದ್ದು. 24 ಗಂಟೆಗಳ ಕಾಲ ಪೊಲೀಸ್ ಕಣ್ಗಾವಲಲ್ಲಿ ಈ ಮರ ಇರುತ್ತೆ ಅಂದ್ರೆ ನೀವು ನಂಬ್ತೀರಾ? ಈ ಮರವು ಯಾವ ರೀತಿಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದೆ ಎಂಬುದನ್ನು ತಿಳಿದುಕೊಳ್ಳುವುದು ಬಹು ಮುಖ್ಯವಾಗಿದೆ. ಇಷ್ಟಕ್ಕೂ ಈ ಮರ ಎಲ್ಲಿದೆ? ಯಾಕೆ ಈ ಮರಕ್ಕೆ ಇಷ್ಟೊಂದು ಸೆಕ್ಯೂರಿಟಿಯನ್ನು ನೀಡಲಾಗಿದೆ? ಈ ಮರಕ್ಕೆ ಏನಾದರೂ ಆಯುರ್ವೇದ ಶಕ್ತಿಯಿದೆಯೇ? ಈ ಮರವು ಯಾವುದಾದರೂ ಅಪೂರ್ವವಾದ ಜಾತಿಗೆ ಸೇರಿದೆಯೇ? ಇವೆಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನು ತಿಳಿಯೋಣ ಬನ್ನಿ. ಈ ಮರವು ಭೋಪಾಲ್ನಲ್ಲಿರುವ ಸಲಾಮತ್ಪುರ್ ಪರ್ವತಗಳಲ್ಲಿ ಇದೆ. 24 ಗಂಟೆಗಳ ಕಾಲ ಪೊಲೀಸ್ ನಿಗಾದಲ್ಲಿ ಈ ಮರವು ಇರುತ್ತದೆ. ಇನ್ನು ಮಧ್ಯಪ್ರದೇಶದ ಸರ್ಕಾರವು ಈ ಮರದ ರಕ್ಷಣೆಗೆ ಪ್ರತಿ ವರ್ಷವೂ 15 ಲಕ್ಷ ರೂಪಾಯಿಯನ್ನು ಖರ್ಚು ಮಾಡುತ್ತದೆ. ಮರದ ಸುತ್ತಲೂ 10 ರಿಂದ 15 ಅಡಿ ಎತ್ತರದ ಸ್ಟೀಲ್ ಫೆನ್ಸಿಂಗ್ ಹಾಕಲಾಗಿದೆ. ಪ್ರತಿದಿನವೂ ಪೊಲೀಸರು ಈ ಮರವನ್ನು ಕಾವಲು ಕಾಯುತ್ತಾರೆ. ಹಾಗೂ ಪ್ರತಿದಿನವೂ ನಗರ ಪಂಚಾಯಿತಿ ಸಿಬ್ಬಂದಿ ಬಂದು ಮರಕ್ಕೆ ನೀರನ್ನು ಹಾಕುತ್ತಾರೆ. ಇದಲ್ಲದೆ ಕ್ರಮವಾಗಿ ಕೃಷಿ ಇಲಾಖೆ ಅಧಿಕಾರಿಗಳು ಏನಾದರೂ ಕ್ರಿಮಿ ಕೀಟಕಗಳು ಮರಕ್ಕೆ ಸೋಂಕಿವೆಯಾ ಇಲ್ಲವಾ ಎಂದು ನೋಡುತ್ತಾರೆ. ಒಂದು ವೇಳೆ ಮರಕ್ಕೆ ಏನಾದರೂ ರೋಗ ಬಂದರೆ ಅದನ್ನು ನಿವಾರಿಸಲು ಬೇಕಾದ ಎಲ್ಲದನ್ನೂ ಮಾಡುತ್ತಾರೆ. ಇಷ್ಟಕ್ಕೂ ಯಾಕೆ ಇಷ್ಟೊಂದು ವಿಶೇಷ ಈ ಮರ? ನೋಡೋಣ ಬನ್ನಿ. ಈ ಮರವು ಗೌತಮ ಬುದ್ಧನ ಸ್ಮರಣೆಯಾಗಿದೆ. ಈ ಮರದ ಬಳಿಯೇ ಬುದ್ಧನು ಮೋಕ್ಷವನ್ನು ಪಡೆದಿದ್ದಾನೆ. ಆದ ಕಾರಣವೇ ಈ ಮರವನ್ನು ಬೋಧಿ ಮರ ಎಂದು ಕರೆಯುತ್ತಾರೆ. ಬುದ್ಧನ ಕೊನೆಯ ಗುರುತು ಈ ಮರವಾಗಿದೆ. ಆದ್ದರಿಂದ ಈ ಮರಕ್ಕೆ ವಿಶೇಷವಾದ ರಕ್ಷಣೆ, ವಿಶಿಷ್ಟ ಗುರುತಿಸುವಿಕೆ ಇದೆ. ಈಗ ನಾವು ಮತ್ತೊಂದು ಮರದ ಬಗ್ಗೆ ತಿಳಿದುಕೊಳ್ಳೋಣ. ಇದರ ಹೆಸರು ಡ್ರೋಸೆರಾ. ಕ್ರಿಮಿ ಕೀಟಕಗಳನ್ನು, ದೊಡ್ಡ ಪ್ರಾಣಿಗಳನ್ನು ಹಿಡಿದು ತಿಂದು ಹಾಕುತ್ತದೆ. ಈ ಗಿಡ ಕೀಟಗಳನ್ನು ತನ್ನ ಕಡೆಗೆ ಸೆಳೆದು ಅವುಗಳನ್ನು ತಿನ್ನುತ್ತದೆ. ಈ ಗಿಡಗಳಲ್ಲಿ ಹಲವಾರು ಜಾತಿ ಪ್ರಭೇದಗಳಿವೆ. ಆದರೆ ಭಾರತದಲ್ಲಿ ಮಾತ್ರ ಒಂದು ಪ್ರಭೇದದ ಗಿಡವನ್ನು ನಾವು ಕಾಣಬಹುದು. ಮಧ್ಯಪ್ರದೇಶದ ಸಾತ್ಪುರ ಅರಣ್ಯ ಪ್ರದೇಶದಲ್ಲಿ ಮಾತ್ರ ಇವು ಇರುತ್ತವೆ. 8 ರಿಂದ 10 ಸೆಂಟಿಮೀಟರ್ ರೌಂಡ್ ಆಗಿರುವ ಎಲೆಗಳು ಇದಕ್ಕೆ ಇವೆ. ಈ ಎಲೆಗಳ ಮೇಲೆ 100 ರಿಂದ 200 ಕಡ್ಡಿಯ ರೀತಿಯಲ್ಲಿ ಇರುತ್ತದೆ. ಇವು ಹೊಳೆಯುತ್ತಿರುತ್ತದೆ. ಇವೇ ಕೀಟಕಗಳನ್ನು ಆಕರ್ಷಿಸುತ್ತದೆ. ಯಾವುದಾದರೂ ಕೀಟಕ ಆ ಎಲೆಯ ಮೇಲೆ ಕೂತರೆ ಸಾಕು, ಆ ಎಲೆಯು ನಿಧಾನವಾಗಿ ಕ್ಲೋಸ್ ಆಗಲು ಪ್ರಾರಂಭಿಸಿ ಆ ಕ್ರಿಮಿಯನ್ನು ಬಂಧಿಸುತ್ತದೆ. ನಂತರ ಅದನ್ನು ತಿಂದು ಹಾಕುತ್ತದೆ. ಕ್ರಿಮಿಯಲ್ಲಿರುವ ಪೌಷ್ಟಿಕ ಆಹಾರವನ್ನು ತಿಂದು ಬೇರೆ ಭಾಗವನ್ನು ಹಾಗೆ ಬಿಟ್ಟು ಬಿಡುತ್ತದೆ. ನೆಪೆಂಥೀಸ್. ಈ ಗಿಡದ ಹೆಸರನ್ನು ನೀವು ಎಲ್ಲಾದರೂ ಕೇಳಿದ್ದೀರಾ? ಕೇಳಿಲ್ಲ ಅಂದ್ರೆ ಹೇಳ್ತೀನಿ ಬನ್ನಿ. ಈ ಗಿಡಗಳು ಅಸ್ಸಾಂ ರಾಜ್ಯದ ಪರ್ವತ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಈ ಗಿಡವು ನೋಡುವುದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತದೆ. ಆದರೆ ಇದಕ್ಕೆ ಇರುವ ಅಪಾಯಕಾರಿ ಸ್ವಭಾವವನ್ನು ನೀವು ಗಮನಿಸದಿದ್ದರೆ ಅದರಿಂದ ಮುಂದೆ ಆಗುವ ಪರಿಣಾಮವನ್ನು ನೀವು ಊಹಿಸಲಾಗುವುದಿಲ್ಲ. ಈ ಗಿಡದ ಮೇಲ್ಭಾಗದಲ್ಲಿ ಕಪ್ ರೀತಿಯಲ್ಲಿ ಇರುತ್ತದೆ. ಯಾವುದಾದರೂ ಕ್ರಿಮಿ ಕೀಟಕ ಅದರ ಮೇಲೆ ಕೂತರೆ ತಕ್ಷಣವೇ ಗಿಡದ ಕಪ್ನೊಳಗೆ ಬಿದ್ದುಬಿಡುತ್ತದೆ. ಆ ಕಪ್ನೊಳಗೆ ದ್ರವ್ಯದ ರೀತಿಯ ನೀರು ಇರುತ್ತದೆ. ಅದು ಈ ಕೀಟವನ್ನು ಹೊರಗೆ ಬರದಂತೆ ತಡೆಯುತ್ತದೆ. ನಂತರ ಆ ಕೀಟವನ್ನು ಆ ಗಿಡ ತಿನ್ನುತ್ತದೆ. ಈ ಗಿಡವು ತನ್ನದೇ ಆದ ಸುವಾಸನೆಯನ್ನು ಬೀರುತ್ತದೆ. ಇದರಿಂದಾಗಿಯೇ ಕೀಟಕಗಳು ಈ ಗಿಡಕ್ಕೆ ಆಕರ್ಷಿತವಾಗುತ್ತವೆ. ಇನ್ನೂ ನಿಮ್ಮ ಸುತ್ತಮುತ್ತ ಇಂಥ ಗಿಡಗಳು ಯಾವುದಾದರೂ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಇದಾಗಿತ್ತು ಗೆಳೆಯರೆ ಇವತ್ತಿನ ವಿಡಿಯೋ.
ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಷಯಗಳನ್ನ ತಿಳಿಯೋಣ. ಧನ್ಯವಾದಗಳು.